ಪ್ರಿಯಕರನ ಕಣ್ಣಿಗೆ ಬಟ್ಟೆ ಕಟ್ಟಿ ಬೆಂಕಿ ಹಚ್ಚಿದ ಪ್ರೇಯಸಿ. ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಕೊಂದೇ ಬಿಟ್ಲು. ಯುವಕನನ್ನ ಕೊಂದು ತಾನು ಸೂಸೈಡ್ಗೆ ಯತ್ನಿಸಿದ ಕಿಲಾಡಿ. ಪ್ರೀತಿ ಎಂದಿಗೂ ಮಾಯ. ಪ್ರೀತಿ ಪ್ರೇಮ ಅಂತ ಮೋಹದ ಬಲೆಗೆ ಬಿದ್ದ ಅದೆಷ್ಟೋ ಯುವಕ ಯುವತಿಯರು ಪ್ರೀತಿಗಾಗಿ ತಾವು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧರಾಗಿರ್ತಾರೆ. ಕೆಲವರು ಭಗ್ನ ಪ್ರೇಮಿಗಳು ಆತ್ಮಹತ್ಯೆ ಹಾದಿ ಹಿಡಿದ್ರೆ, ಇನ್ನು ಕೆಲವರು ನನಗೆ ಸಿಗ್ದವರು ಇನ್ಯಾರಿಗೂ ಸಿಗ್ಬಾರ್ದಂತ ಕೊಲೆ ಮಾಡುವ ಹಂತಕ್ಕೂ ಹೋಗ್ತಾರೆ. ಇದೇ ಮನಸ್ಥಿತಿ ಇರುವ ಪ್ರೇಯಸಿಯೊಬ್ಬಳು ಫಾರಿನ್ ಸ್ಟೈಲ್ನಲ್ಲಿ ಲವ್ ಪ್ರಪೋಸ್ ಮಾಡ್ತೀನಂತೇಳಿ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಹತ್ಯೆಗೈದಿರುವ ಭಯಾನಕ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೌದು, ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯ ಅಂಜನಾಪುರದಲ್ಲಿ ಈ ಘಟನೆ ನಡೆದಿದ್ದು, ಮೃತ ಯುವಕನನ್ನ ಕಿರಣ್ ಎಂದು ಗುರುತಿಸಲಾಗಿದೆ. ಕಿರಣ್ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದವನಾಗಿದ್ದು ಬೆಂಗಳೂರಿನಲ್ಲಿ ವಾಸವಿದ್ದ. ವಿಐ ಸ್ಟೋರ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ದುಡಿದು ಉತ್ತಮವಾಗಿ ಬದುಕನ್ನ ಕಟ್ಕೊಳ್ಬೇಕೆಂಬ ಆಸೆಯಿಂದ ಕಷ್ಟಪಟ್ಟು ದುಡಿತಾ ಇದ್ದ. ಹೀಗಿರುವಾಗ ಪರಿಚಯ ಆದವಳೇ ಪ್ರೇಮ. ಇನ್ನು ಪ್ರೇಮ ಕೂಡ ವಿಐ ಸ್ಟೋರ್ನಲ್ಲಿಯೇ ಕೆಲಸ ಮಾಡ್ತಾ ಇದ್ಲು. ಕಿರಣ್ ಹಾಗೂ ಪ್ರೇಮ ಇಬ್ಬರು ಫ್ರೆಂಡ್ಸ್ ಆಗಿದ್ರು. ಆದ್ರೆ ಕಾಲ ಕಳೆದಂತೆ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಸುಮಾರು 2 ವರ್ಷ ಕ್ಯೂಟ್ ಆಗಿ ಲವ್ ಮಾಡ್ತಾ ಸಲುಗಿಯಿಂದ ಇದ್ದ ಇವರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಚಿಕ್ಕ ವಿಚಾರಕ್ಕೂ ಕೋಪ ಜಗಳ ಶುರುವಾಗತೊಡಗಿತ್ತು. ಅಲ್ಲದೆ ಕಿರಣ್ ಕೂಡ ಪ್ರೇಮಾಳನ್ನ ಸ್ವಲ್ಪ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ನಂತೆ. ಇನ್ನು ಪ್ರಿಯಕರ ಕಿರಣ್ ವರ್ತನೆಯಿಂದ ಮಾನಸಿಕವಾಗಿ ಕುಗ್ಗಿದ್ದ ಪ್ರೇಮ ಪ್ರಿಯಕರ ಕಿರಣ್ಗೆ ಪಾಠ ಕಲಿಸಲು ಸಂಚು ರೂಪಿಸಿದ್ಲಂತೆ. ಅದರಂತೆ ತಾಯಿ ಹಾಗೂ ಆಕೆಯ ಸಹೋದರ ಮನೆಯಿಂದ ಹೊರಟ ಕೂಡಲೇ ಕಿರಣ್ಗೆ ಕಾಲ್ ಮಾಡಿ ಮನೆಗೆ ಬಾ ಎಂದು ಕರೆದಿದ್ದಾಳೆ. ಇನ್ನು ನೆಲಮಂಗಲಕ್ಕೆ ಹೋಗ್ಬೇಕಿದ್ದ ಕಿರಣ್ ತನ್ನ ಪ್ರೇಯಸಿ ಕರೆದಿದ್ದಾಳೆ ಅಂತ ಅಂಜನಾನಗರದಲ್ಲಿರುವ ಪ್ರೇಮ ಮನೆಗೆ ಬಂದಿದ್ದಾನೆ. ಮನೆಯಲ್ಲಿ ಕಿರಣ್ಣನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಪ್ರೇಮ ಫಾರಿನ್ ಸ್ಟೈಲ್ನಲ್ಲಿ ಪ್ರೇಮ ನಿವೇದನೆ ಮಾಡ್ತೀನಂತ ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈ ಕಾಲುಗಳಿಗೆ ಹಗ್ಗ ಕಟ್ಟಿ ಬಿಟ್ಟಿದ್ದಾಳೆ. ಬಳಿಕ ಕಿರಣ್ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಇನ್ನು ತಪ್ಪಿಸಿಕೊಳ್ಳಲಾಗದೆ ಕಿರಣ್ ಸ್ಥಳದಲ್ಲಿ ಸಜೀವ ದಹನವಾಗಿದ್ದಾನೆ. ಇನ್ನು ಯುವಕನ ಕಿರುಚಾಟ ಕೇಳಿದ ಸ್ಥಳೀಯರು ಕೂಡಲೇ ಅಗ್ನಿಶಮಕ ದಳ ಹಾಗೂ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ದು ಕಾರ್ಯಾಚರಣೆ ಆರಂಭಿಸಿದ್ರು. ಆದರೆ ಅಷ್ಟರಲ್ಲಾಗಲೇ ಕಿರಣ್ ಸಾವನ್ನಪ್ಪಿದ್ದಾನೆ. ಇನ್ನು ಮೊದಲು ಆತ್ಮಹತ್ಯೆ ಎಂದು ಶಂಕಿಸಿದ್ದ ಪೊಲೀಸರು ಬಳಿಕ ಯುವತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಹೊರಬಂದಿದೆ. ಯುವತಿ ಪ್ರೇಮ ಮೊದಲೇ ಸೀಮೆ ಎಣ್ಣೆ ಖರೀದಿಸಿ ಇಟ್ಕೊಂಡಿದ್ಲು. ಅಲ್ಲದೆ ಕೃತ್ಯದ ದೃಶ್ಯವನ್ನ ಮೊಬೈಲ್ ಸೆರೆ ಹಿಡಿದಿದ್ದು ಆಕೆಯ ಮೊಬೈಲ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಮ್ಮ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಎನ್ನುವರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳ್ಕೊಂಡಿರ್ತಾರೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಈಕೆ ಕಿರಣ್ ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸಿಕೊಂಡು ಕೃತ್ಯವನ್ನು ಎಸಗಿದ್ದಾರೆ. ಇತ್ತ ಯುವತಿ ಪ್ರೇಮ ಪ್ರಿಯಕರನನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಾಟಕ ಆಡಿದ್ದು ಪೊಲೀಸರ ವಿಚಾರಣೆಯಲ್ಲಿ ಅಸಲಿ ಸತ್ಯ ಹೊರಬಿದ್ದಿದೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ಪ್ರೇಮಾಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ,
ಬೆಂಗಳೂರು.